ಈ ಚರ್ಮದಲ್ಲಿ ಬಿರುಕುಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಅದು ಒಂದು ರೀತಿ ಅವರ ವಯಸ್ಸಿನಲ್ಲಿ ಚಿಕ್ಕವರೇ ಆಗಿದ್ದರೂ ಕೂಡ ಆ ಚರ್ಮದ ಲಕ್ಷಣದಿಂದ ವಯಸ್ಸಾದಂತೆ ಕಾಣುವಂಥದ್ದು. ಅವರು ಏನು ಮಾಡಬೇಕು ಅಂದರೆ ಬಹಳ ಸರಳ ವಿಧಾನಗಳು ಸರಿಯಾಗಿ ಮಾಡಿಕೊಂಡ್ರೆ ಸಾಕು. ಕೇವಲ ಮನೆಯಲ್ಲಿ ತೆಂಗಿನಕಾಯಿಯ ತುರಿಯನ್ನು ತುರಿತೀರಲ್ವ, ಅದು ತಾಜಾ ಆಗಿರುವಾಗಲೇ ಆ ತುರಿಯನ್ನು ಸ್ವಲ್ಪ ನೀವು ರುಬ್ಬಿಕೊಂಡು ಆ ನುಣುಪಾದ ಚಟ್ನಿಯಂತೆ ಮಾಡಿಕೊಂಡಿರ್ತಕ್ಕಂತಹ ಈ ತೆಂಗಿನಕಾಯಿಯ ತಿರುಳನ್ನು ಮುಖದ ಪೂರ್ತಿ ಮುಖ, ಕುತ್ತಿಗೆ ಮತ್ತು ಕೈಗಳಿಗೆ ಎಲ್ಲ ಭಾಗಕ್ಕೂ ಕೂಡ ಚೆನ್ನಾಗಿ ಲೇಪನವನ್ನು ಮಾಡಿ ಹಗುರವಾಗಿ ಒಂದು ರೀತಿ ಮಾಲಿಷನ್ನು ಮಾಡ್ಕೊಳ್ತಾ ಬನ್ನಿ. ಈ ರೀತಿ ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ನೀವು ಮಾಡ್ಕೊಳ್ತಾ ಬಂದಿದ್ದೇ ಆದರೆ ಈ ಒಂದು ಒಣ ಚರ್ಮ ಬಹಳ ಅದು ಆ ಒಣಗಿರುವಿಕೆಯನ್ನು ಕಳ್ಕೊಳ್ಳುತ್ತೆ. ಅದರಿಂದ ಶುದ್ಧವಾದಂತಹ ಚರ್ಮ ಉಂಟಾಗುತ್ತೆ, ಮೃದುತ್ವ ಉಂಟಾಗುತ್ತೆ, ಕಾಂತಿಯುಕ್ತವಾಗುತ್ತೆ.